ಮಂಗಳಾಸನ. ಎರಡು ಸಾಲು ಕಾರ್ಯಕರ್ತರು ದಯವಿಟ್ಟು ಸಹಕರಿಸಬೇಕು. ದಯವಿಟ್ಟು ಎರಡು ಸಾಲುಗಳಲ್ಲಿ ಬನ್ನಿ. प्रवीण कुमार जय जय गुरु जय जय हनुमान जय जय हनुमान जय गुरु जय जय हनुमान हनुमान दासाग्रेसर जय बल ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಮಿತ್ರಮಯ್ಯಪ್ಪನವರ ಸಾರಥ್ಯದಲ್ಲಿ ಶ್ರೀ ಅಭಯಚಂದ್ರ ಜೈನಿಗರ ಮುಂದಾಳತ್ವದಲ್ಲಿ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರ ಉಪಸ್ಥಿತಿಯಲ್ಲಿ ಶ್ರೀ ಜೆಡಿಎಸ್ ಕಿಸಿರಾಮ್ ಅಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಜೊತೆಯಲ್ಲಿ ಪ್ರವೀಣ್ ಕುಮಾರ್ ಜೈನ್ ಎರಡು ಬ್ಲಾಕ್ ಅಧ್ಯಕ್ಷರು ಹಾಗೆ ಮುಖ್ಯ ಮಂಡಲದಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ವಸಂತ್ ಕರ್ನಾಡ್ ಕುಮಾರ್ ನಿರ್ವಹಣೆ ಸುರೇಶ್ ದೇವರಿಗೆ ಅಧ್ಯಕ್ಷರು ನಡೆದಕ್ಕಂಥ ರಾಷ್ಟ್ರ ಪಂಚಿನ ಮೆರವಣಿಗೆ ಪ್ರತಿಭಟನಾ ಸಭೆ ಸಮೀಪದ ಮಹಾಮಾಯಿ ಕಟ್ಟೆಯಲ್ಲಿ ಪ್ರಾರಂಭಗೊಳ್ಳುತ್ತಿದೆ. ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಶಕಪಲಂಕ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಬಂಧುಗಳೇ, ಕಿನ್ನಿಗೋಣಿಪೇಟೆದ ಪ್ರಜ್ಞಾವಂತ ನಾಗರಿಕರನ್ನಕ್ಕೆ ಚುರುಕಾದ ಮಾತೆರೆಗಳ ವಂದನೆ ಸಲ್ಲಿಸ ಒಂದು ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇನಿ ಹಿಂದೂ ಸನಾತನ ಹಿಂದೂ ಧರ್ಮದ ನಂಬಿಕೆ, ಸನಾತನ ಹಿಂದೂ ಧರ್ಮದ ವಿಶ್ವಾಸ, ಭಯ ಭಕ್ತಿ ಉಪ್ಪುನಂಚಿನ ಪವಿತ್ರವಾಯಿನಂಚಿನ ಧಾರ್ಮಿಕ ಕ್ಷೇತ್ರ ಏನಂಚಿನ ಅಯೋಧ್ಯ ರಾಮ ಮಂದಿರದ ಅವ್ಯವಹಾರ ಹಗರಣ ಕೋಟಿ ಕೋಟಿ ರೂಪಾಯಿ ಕಲವು ಪ್ರಕರಣದ ವಿರುದ್ಧವಾದ, ಕೇಂದ್ರ ಸರ್ಕಾರದ ವಿರುದ್ಧವಾದ ಹಗರಣ ಮಂತಿನಂಚಿನ ಸಮಿತಿದ ಸದಸ್ಯರ ವಿರುದ್ಧವಾದ, ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧವಾದ ಇಡೀ ಪ್ರತಿಭಟನೆ ಮತ್ತೊಂದಿಲ್ಲ. ಈ ಪ್ರತಿಭಟನೆ ಜನಾದೇಶ ಬಡಿನಂಚಿನ ಜನನಾಯಕಿಯರು ಮುಲ್ಕಿ ಮೂಡುಬಿದ್ರಿಡ ಇರುವ ವರ್ಷ ಶಾಸಕರಾದಿತ್ತದೆ ಜನಕ್ಕಲ್ಲ ಸೇವೆ ಮಲ್ತೊಂದು ಬರ್ತದೆ. ಪಕ್ಷದ ಕುಲು ಬೋಡಿತಿನಾಥ ದೇವರನ್ನ ಪುನರಂದಿಯೊಂದು ರಾಜಕೀಯ ಮಲ್ತೇರಿ ಇನಿ ಸಮಯ ಸಂದರ್ಭ ಓಡೆ ಮುಟ್ಟ ಮೂಡುದು ವೈದ್ಯನ ಬಂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ
ಮೆರವಣಿಗೆದ ಸಂದರ್ಭಡ್ ಆಂಜನೇಯ ಸ್ವಾಮಿಲ್ಲ ಒಂದು ವೇಷಭೂಷಣ ಮಾಡ್ದು ಬಿಜೆಪಿದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಆಂಜನೇಯ ಸ್ವಾಮಿಲು ನಮನ ಮಲ್ಪುನಂಚಿನ ಈ ಕಾಲ ಕಟ್ಟಿದ ನಮಲ್ಲ ಇನಿ ಪ್ರಧಾನಮಂತ್ರಿನ ಸ್ವಾಗತಕ್ಕೆ ರಾಮ ಲಕ್ಷ್ಮಣ ಸೀತಾ ದೇವೇರ್ನಕ್ಕಲ ಭಾವಚಿತ್ರ ಮಲ್ತೊಂದು ವೇಷಭೂಷಣ ಪಡ್ಬೋದು ನರೇಂದ್ರ ಮೋದಿಲೆಗೆ ಸ್ವಾಗತ ಮಲ್ಪುನಂಚಿನ ಇನಿ ಈ ಒಂದು ಸಂದರ್ಭ ಕಾಲ ಕಟ್ಟಿದ ನಮಲ್ಲ ಇನಿ ಈ ಪೇಟೆಡು ಪುರಂಚಿನ ಮಹತ್ವ ಪ್ರಶ್ನಾವಂತ ಹಿಂದೂ ನಾಗರಿಕರ ನಿಖಲ ಆತ್ಮ ಸಾಕ್ಷಿಗೆ ಪ್ರಕಾರವಾದ ನಿಖಲು ಈ ರೀತಿಯ ಪ್ರತಿಭಟನೆಗೆ ಬೆಂಬಲ ಕೊರೋಡು ಇನ್ನು ಎಂಕೆಲ್ಲ ನಂಬಿಕೆ ಎಂಕೆಲ್ಲ ವಿಶ್ವಾಸ ಎಂಕೆಲ್ಲ ಸರ್ವಸ್ವ ಪುರಂಚಿನ ಆ ರಾಮ ಮಂದಿರಗೆ ಇನಿ ಬೋಡಿತನಾಥ ಈ ದೇಶ ಈ ಜಿಲ್ಲೆದ ಜನಕ್ಕಲು ಇನಿ ಎಲ್ಲಿಯ ಮಟ್ಟಡ ಮಲ್ಲ ಮಟ್ಟಡ ಇನಿ ಸಹಾಯ ಮಲ್ತದೆ ಇನಿ ಭವ್ಯವಾಯಿನಂಚಿನ ಒಂದು ರಾಮ ಮಂದಿರದ ಉದ್ಘಾಟನೆ ಆಗ್ತದೆ ಈ ರಾಮ ಮಂದಿರದ ಉದ್ಘಾಟನೆ ಎಲ್ಲ ರಾಜಕೀಯ ನಡೆಯುತ್ತದೆ ಬಹುಶಃ ನಮ್ಮ ನಂಬಿಕೆಗೆ ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಹಿಂದೂ ಲೆಕ್ಕಲ ಭಾವನೆಗೆ ಧಕ್ಕೆ ಕಣಪುರಂಚಿನ ಕೆಲಸ ಕಾರ್ಯ ಏರಲ್ಲ ಮಲ್ತಿತ್ತೇರ್ನಾಂಡ ಅವು ಬಿಜೆಪಿ ಪಕ್ಷದ ಬಂದ್ಬಿರುತ್ತ ಪಾತ್ರ ಪಂಡ್ರೆ ಹೆಚ್ಚಿಸಾವೆ ಇಲ್ಲಿ ಸನಾತನ ಹಿಂದೂ ಧರ್ಮ ಪುಟುದಿನಂಚಿನ ಪ್ರತಿಯೊಂದು ವ್ಯಕ್ತಿಲ ಒಂದು ನೆನಪಿಯೋಡು ಬಿಜೆಪಿ ಪಕ್ಷದಕ್ಲೆಗೆ ಧರ್ಮದ ಮಿತ್ತು ಪ್ರೀತಿ ಇಚ್ಚಿ ಬಿಜೆಪಿ ಪಕ್ಷದಕ್ಲೆಗೆ ಹಿಂದೂ ಧರ್ಮದ ಮಿತ್ತು ಪ್ರೀತಿ ಅಂತೂ ಇಚ್ಛೆ ಇಚ್ಚಿ ಅಕ್ಲೆಗೆ ಪ್ರೀತಿ ಉಪ್ಪುನು ಓಟದ ಮಿತ್ತು ಮಾತ್ರ ಓಟುಗೋಸ್ಕರ ದೇವೇರನ್ನು ರಸ್ತೆ ಕಣತದ ಹರಾಜ್ ಮಲ್ಪುರಲ್ಲ ಕೆಲಸ ಕಾರ್ಯ ಮಲ್ಪೇರು ಓಟುಗೋಸ್ಕರ ಒವೇ ರೀತಿದ ಆಯ್ತ ಪರಿಣಾಮ ಹೆಚ್ಚಿನ ಬಂಡ ರಾಮ ಮಂದಿರ ರಾಮನ ಹುಂಡಿನ ಕಲಾ ಮಲ್ಪುರಂಚಿನ ಇನಿ ಒಂಜಿ ಒಚ್ಚಾದಿನ ಕೆಲಸ ಕಾರ್ಯ ಇಡೀ ದೇಶದ ಆದಿತ್ಯನಾಂಡ ಇಡೀ ದೇಶದ ಹಿಂದೂ ನಕ್ಕಲ ಭಾವನೆಗೆ ಕಪ್ಪು ಚುಕ್ಕೆ ಕಣಪುರಂಚಿನ ಕೆಲಸ ಕಾರ್ಯ ಏರಾಡ್ಲ ಮಲ್ತಿತ್ತೇರ್ನಾಂಡ ಅವು ಬಿಜೆಪಿ ಪಕ್ಷದಕ್ಕೂ ಬಂದ್ಬರಿತ ಪಾತ್ರ ಬಂದ್ರೆ ಹೆಚ್ಚಿಸವೆ ಇനി ಬಿಜೆಪಿ ಪಕ್ಷದಕ್ಕೂ ಒಂಜಿ ನೆನಪಿಯೋಡು ಉತ್ತರ ಪ್ರದೇಶ್ ಬಿಜೆಪಿದ ಸರ್ಕಾರ ಇನಿ ಕೇಂದ್ರ ಸರ್ಕಾರ ರಚನೆ ಮಂತ್ರಿನಂಚಿನ ಸಮಿತಿ ಇನಿ ಕೇಂದ್ರ ಸರ್ಕಾರ ರಚನೆ ಮಂತ್ರಿನಂಚಿನ ಸಮಿತಿ ಇನಿ 3,000 ಕೋಟಿ 300 ಕೋಟಿ 40 ಕೋಟಿ ಜಾಸ್ತಿ ರೂಪಾಯಿ ಕಳವಾದಿತ್ತು ನನ್ನಲ್ಲ ಇನಿ ರಾಜ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಲಾವಡು ಗೃಹ ಸಚಿವರಾವಡು ಮೌನಕ್ಕೆ ಶರಣಾಗುತ್ತಾರೆ ಇನಿ ಬಿಜೆಪಿದ ಈ ಜಿಲ್ಲೆ ಪುರಂಚಿನ ಬಿಜೆಪಿದ ನಾಯಕರನ್ನ ಕಡೆ ಪ್ರಶ್ನೆ ಮಲ್ಪ ಇನಿ ನಿಕ್ಕಲ ಹಿಂದುತ್ವ ಓಲುಂಡು ಇನಿ ರಾಮನ ನಂಬಿಕೆಗೆ ದ್ರೋಹ ಮತ್ತು ಪುರಂಚಿನ ಸಂದರ್ಭ ನಿಖುಲ್ದಾಯಗೆ ರಸ್ತೆಗೆ ಜತ್ತದ ಪ್ರತಿಭಟನೆ ಮಲ್ತಿದ್ದಾರೆ ನಿಕ್ಲೆಗೆ ಇನಿ ರಾಮನ ಹುಂಡಿ ಕಳವಾಪುರ ನಿಕ್ಲೆಗೆ ಏರೆಗಳ ಬೇಜಾರ ಆತಿಜ ನಿಖುಲ್ ಏರ್ಲ ಹಿಂದೂ ಲತ್ತ ನಿಕ್ಲೆಗೆ ಭಾವನೆ ಲಿಜ್ಜ ನಿಖುಲ್ ಆರಾಧನೆ ಮಲ್ಪುರಂಚಿನ ನಿಖುಲ ದೇವೇರ್ನ ನಂಬಿಕೆಗೆ ಧಕ್ಕೆ ಕಣಪುರಂಚಿನ ಸಂದರ್ಭ ನಿರ್ಮಾಣ ಆದಿಪುರಗ ವಿಶ್ವ ಹಿಂದೂ ಪರಿಷತ್ತ ಜಾಗಕ್ಕೆ 2 ಕೋಟಿ 80 ಲಕ್ಷದಲ್ಲಿ ತಗೊಳ್ತಾರೆ 12 ಗಂಟೆಯ ಒಳಗಡೆ 18 ಕೋಟಿ ಚಿಲ್ಲರೆ ಇದಕ್ಕೆ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡುವಂತ ಕೆಲಸ ಕಾರ್ಯ ಅವತ್ತೇ ನಡೆದಿತ್ತು. ಇವತ್ತು ರಾಮ ಭಕ್ತರುಗಳು ಭಕ್ತಿಯಿಂದ ಕಾಣಿಕೆಯನ್ನು ಹಾಕಿದ್ದಾರೆ. ಕೆಲವರು ದುಡ್ಡು ಹಾಕಿದ್ದಾರೆ, ಬಂಗಾರ ಹಾಕಿದ್ದಾರೆ, ಬೆಳ್ಳಿ ಹಾಕಿದ್ದಾರೆ. ಇವತ್ತು ಆ ದುಡ್ಡು ಎಲ್ಲಿ ಹೋಯ್ತು ಅಂತ ಹೇಳಿಲ್ಲ. ಪ್ರತಿ ನಿಮಿಷ SIT ಇವತ್ತು ಅದಕ್ಕೆ ಮುಖಂಡತ್ವವನ್ನು ಕೊಡ್ತೀನಿ ಅಂತ ಹೇಳಿ 84 ಇವತ್ತು ತನಿಖಾ ತಂಡ ಇಷ್ಟವರೆಗೆ ಆಗಿದೆ. ಆದ್ರೆ ಇಷ್ಟವರೆಗೆ ಯಾವುದೇ ರಿಪೋರ್ಟ್ ಕೂಡ ಬಂದಿಲ್ಲ. ಮೊನ್ನೆ ಯಾರೋ ಇವತ್ತು ಕಾವಲ್ಗಾರರು ಇಂಥವರನ್ನ ಸೇರಿಸಿಕೊಂಡು FIR ಹಾಕುವಂತ ಕೆಲಸ ಕಾರ್ಯ ಮಾಡಿದ್ದಾರೆ. FIR ಯಾವತ್ತು ಬಿತ್ತ ಅವತ್ತು 10 ಲಕ್ಷ ಕಾಣಿಕೆ ಜಾಸ್ತಿ ಆಗಿದೆ. ಅಲ್ಲಿದ್ದಂತ ಬಂಗಾರವನ್ನ ಅರಗಿಸುವಂತ ಕೆಲಸ ಕಾರ್ಯಕ್ಕೆ ಕರ್ನಾಟಕದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕರ್ನಾಟಕಕ್ಕೆ ಆ ಬಂಗಾರ ಬಂದು ಕರಗಿಸುವಂತ ಕೆಲಸ ಕಾರ್ಯ ಆಗಿದೆ. ಹೆಚ್ಚಿನ ಅಂಶ ಈ ಸಂಪತ್ ರಾಯ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ, ಮೋದಿ ಅಂತ ಹೇಳಿದ್ರೆ ಮನುಷ್ಯ ಅಲ್ಲ, ಸಾಕ್ಷಾತ್ ಮಹಾವಿಷ್ಣುನ ಪ್ರತಿರೂಪ ಅಂತ ಹೇಳ್ತಾನೆ. ಮೋದಿ ಅಂತ ಹೇಳಿದ್ರೆ
ಸಾಕ್ಷಾತ್ ಮಹಾವಿಷ್ಣುವಿನ ಪ್ರತಿರೂಪ ಅಂತೇಳಿ. ಹೆಚ್ಚಿನ ಅಂಶ ನಮ್ಮ ಅವತ್ತು ಉದ್ಘಾಟನೆ ಮಾಡುವಂತ ಸಮಯದಲ್ಲಿ ಮಹಾಸ್ವಾಮಿ ಶಂಕರಾಚಾರ್ಯರವರು ಹೇಳಿದ್ರು, ಇವತ್ತು ಈಗ ಉದ್ಘಾಟನೆ ಮಾಡುವಂತ ಸರಿಯಲ್ಲ, ಮುಹೂರ್ತ ಇಲ್ಲ. ಡಿಕೆ ತಪ್ಪಿ ಹೋಗುವಂತ ಆಯ್ತು ಒಂದ್ಸಲ. ಇರ್ಲಿ, ದೇಶದ ಸ್ಥಿತಿ ಹೀಗುಂಟು. ಬಂಧುಗಳೇ, ಈ ಸಭೆ ನೋಡುವಾಗ ನನಗೊಂದು ಹಳೆಯ ಒಂದು ಘಟನೆ ನೆನಪಾಗ್ತದೆ. ಅದು ಘಟನೆ ಯಾವುದು ಅಂತ ಕೇಳಿದ್ರೆ ನೀವು ಅದನ್ನು ಪುರಾಣ ಅಂತ ಹೇಳ್ಬೋದು, ಅದನ್ನು ಇತಿಹಾಸ ಅಂತ ಹೇಳ್ಬೋದು, ಚರಿತ್ರೆ ಅಂತ ಹೇಳ್ಬೋದು. ಕುರುಕ್ಷೇತ್ರದ ಯುದ್ಧದ ರಣಾಂಗಣ. ಒಂದು ಕಡೆಯಲ್ಲಿ 7 ಅಕ್ಷೋಹಿಣಿ ಪಾಂಡವರ ಸೇನೆ ಇತ್ತು, ಇನ್ನೊಂದು ಕಡೆ 11 ಅಕ್ಷೋಹಿಣಿ ಕೌರವರ ಸೇನೆ ಇತ್ತು. ಯುದ್ಧ ಶುರುವಾಗಬೇಕಿತ್ತು. ಹೇಗೆ ಒಂದು ಮೆರವಣಿಗೆ ಮಾಡುವಾಗ, ಹೇಗೆ ಒಂದು ಜಾಥಾ ಹೋಗುವಾಗ ಉತ್ಸಾಹ ಬರಲಿಕ್ಕೆ ಬೇಕಾಗಿ ಘೋಷಣೆ ಕೂಗ್ತೇವೋ, ಹಾಗೆ ಘೋಷಣೆ ಕೂಗ್ಲಿಕ್ಕೆ ಶುರು ಮಾಡಿದ್ರು. ಜಯಗಂಟೆ ಹೊಡೆದ್ರು, ನಗಾರಿ ಬಾರಿಸಿದ್ರು. ಎರಡೂ ಕಡೆಯ ಸೈನ್ಯದಲ್ಲಿರುವಂತಹ ಜಯಘೋಷಗಳು ಶುರುವಾಯಿತು. ಆ ಕಡೆಯಿಂದ ಕೌರವರ ಸೇನಾಧಿಪತ್ಯವನ್ನು ವಹಿಸಿದಂತಹ ಅಜ್ಜ ಭೀಷ್ಮ ರಥವನ್ನು ಎದುರು ನಿಲ್ಲಿಸ್ತಾರೆ. ಈ ಕಡೆ ಕೌರವರ ಕಡೆಯಿಂದ, ಪಾಂಡವರ ಕಡೆಯಿಂದ ಕೃಷ್ಣನ ಸಾರಥ್ಯದ ಅರ್ಜುನ ರಥ ಎದುರು ಬರ್ತದೆ. ಅರ್ಜುನ ಇನ್ನೇನು ಬಾಣ ಬಿಡಬೇಕಿತ್ತು. ಎದುರುಗಡೆ ನೋಡಿದ್ರೆ ಅವರಿಗೆ ಅವರ ಅಜ್ಜ ಭೀಷ್ಮ ಕಾಣ್ತಾರೆ, ಗುರು ದ್ರೋಣ ಕಾಣ್ತಾರೆ, ಮಾವ ಜಯದ್ರಥ ಕಾಣ್ತಾರೆ, ಅವನ ಅಣ್ಣಂದರು ಕಾಣ್ತಾರೆ, ತಮ್ಮಂದರು ಕಾಣ್ತಾರೆ, ಬಂಧುಗಳು ಕಾಣ್ತಾರೆ, ಸಹೋದರರು ಕಾಣ್ತಾರೆ. ಅರ್ಜುನಿಗೆ ಪ್ರಶ್ನೆ ಅಂತಾರೆ, ಇವರಿಗೆ ನಾನು ಹೇಗೆ ಬಾಣ ಹೊಡಿಬೇಕು? ಅವನು ಹೇಳ್ತಾರೆ, ಕೃಷ್ಣ ನಾನು ಯುದ್ಧ ಮಾಡುವುದಿಲ್ಲ, ನನಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೃಷ್ಣ, ಎಂತ ಮೂರ್ಖ ನೀನು! ಅಲ್ಲಿ ಬಂದಿರುವವರು ಯಾರು ನಿನ್ನ ಸಂಬಂಧಿಕರಲ್ಲ, ನಿನ್ನ ಕುಟುಂಬದವರಲ್ಲ. ಅವರು ಎಲ್ಲರೂ ಅಧರ್ಮದ ಪರವಾಗಿ ನಿಂತಿದ್ದಾರೆ. ನಿನ್ನ ಸಂಬಂಧವನ್ನು ಮರಿ, ನೀನು ನಿನ್ನ ಕುಟುಂಬವನ್ನು ಮರಿ. ಅವರು ಎಲ್ಲರೂ ಅಧರ್ಮದ ಪರವಾಗಿ ನಿಂತಿದ್ದಾರೆ. ನೀನು ಅವರ ಜೊತೆ ಯುದ್ಧ ಮಾಡುವುದು, ಅವರನ್ನು ಎದುರು ಹಾಕಿ ಯುದ್ಧ ಮಾಡುವುದು ಧರ್ಮ ಕರ್ತವ್ಯ ಅಂತ ಹೇಳಿದ. ಸ್ನೇಹಿತರೆ, ಹಾಗೆ ನಾವು ನಮ್ಮ ಧರ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ನೆನಪಿಟ್ಕೊಳ್ಳಿ, ಇದು ಧರ್ಮ ಕರ್ತವ್ಯ. ಕೇಂದ್ರ ಸರ್ಕಾರ ಆಳುವ ಸರ್ಕಾರದ ಮತದಾನದ ಶಕ್ತಿ ಜಾಸ್ತಿ ಇರ್ಬೋದು, ಪ್ರತಿನಿಧಿಗಳ ಶಕ್ತಿ ಜಾಸ್ತಿ ಇರುವುದು. ನೆನಪಿಟ್ಕೊಳ್ಳಿ, ಕೌರವರಿದ್ದದ್ದು 101 ಜನ, ಕೌರವರ ಇದ್ದದ್ದು 101 ಜನ. ಆದ್ರೆ ಪಾಂಡವರ ಇದ್ದದ್ದು ಬರೀ 7 ಅಕ್ಷೋಹಿಣಿ ಮಾತ್ರ. ಗೆದ್ದದ್ದು ಯಾರು ಅಂತ ಕೇಳಿದ್ರೆ ಪಾಂಡವರು. ಯಾಕಂದ್ರೆ ಅಲ್ಲಿ ಕೃಷ್ಣ ಇದ್ದಾನೆ, ಧರ್ಮ ಇದ್ದ. ನಮ್ಮ ಸಂಖ್ಯೆ ಅವರಿಗಿಂತ ಕಮ್ಮಿ ಇರುವುದು ದೇಶದಲ್ಲಿ. ಆದ್ರೆ ನಾವು ಧರ್ಮದ ಪರವಾಗಿ ನಿಂತಿದ್ದೆ. ಅಂತಿಮ ಜಯ ನಮ್ಮದೇ, ಅಂತಿಮ ಜಯ ನಮ್ಮದೇ. ನೆನಪಾಳಿ ನಾವಿಲ್ಲಿ ಸೇರ್ತೇವೆ. ನೀವೆಲ್ಲ ರಾಜಕಾರಣವನ್ನು ದ್ವೇಷಿಸಬೇಕು, ಇನ್ನೊಂದು ಮತವನ್ನು ದ್ವೇಷಿಸಬೇಕು. ತಾನು ನಂಬಿರುವಂತಹ ಸಿದ್ಧಾಂತವನ್ನ, ತಾನು ನಂಬಿರುವ ವೈಚಾರಿಕತೆಯನ್ನು ಒಪ್ಪದವರೆಲ್ಲರೂ ದೇಶದ್ರೋಹಿಗಳು ಅಂತ ಜನಕ್ಕೆ ತುಂಬಿಸಿದ್ರು. ಇದರ ಪರಿಣಾಮವಾಗಿ ಏನಾಯಿತು? ಅಯೋಧ್ಯೆಯಲ್ಲಿ ಮಂದಿರ ಲೂಟಿಯಾದಾಗ ಕೂಡ ಈ ಬಹುಸಂಖ್ಯೆಯಲ್ಲಿರುವಂತಹ ಇವರ ಬೆಂಬಲಿಗರಿಗೆ ಇದು ಧರ್ಮದ್ರೋಹ ಅಂತ ಅನ್ನಿಸಲೇ ಇಲ್ಲ, ಧರ್ಮದ್ರೋಹ ಅಂತ ಅನ್ನಿಸಲಿಲ್ಲ. ಇದು ಇಲ್ಲಿ ನಮ್ಮ ವಿನಯಣ್ಣ ಹೇಳ್ತಾ ಇದ್ದಾರೆ, ಇವರೆಲ್ಲ ಅಂಧಭಕ್ತರು ಅಂತ. ಏನಾಗಿದೆ? ಧೃತರಾಷ್ಟ್ರನ ಸ್ಥಿತಿಯಲ್ಲಿದ್ದೀರಿ ನೀವೆಲ್ಲ, ಧೃತರಾಷ್ಟ್ರನ ಸ್ಥಿತಿಯಲ್ಲಿದ್ದೀರಿ ನೀವು. ಸ್ನೇಹಿತರೆ, ಒಂದು ಮಾತು ನೆನಪು ಮಾಡಿಕೊಡ್ತೇನೆ ನಾನು. ಈ ತುಂಬಿದ ಸಭೆಯಲ್ಲಿ ಸಾರ್ವಜನಿಕವಾಗಿ ಒಂದು ವಿಚಾರವನ್ನು ಹೇಳ್ತೇನೆ. ಇದು ತುಂಬಾ ದೂರದಲ್ಲಿ, ತುಂಬಾ ಹತ್ತಿರದಲ್ಲಿ ಕಿವಿಯನ್ನ ಕತ್ತು ಮುಚ್ಚಿ ಕೇಳುವ 106 ಜನ ರಾಜಕೀಯ ಹಿಂದುತ್ವ ಜನ ನೀವು ಕಿವಿಟ್ಟು ಕೇಳಿಕೊಳ್ಳಿ. ರಾಮ ಸತ್ಯದ ಪರ ಇದ್ದದ್ದು, ರಾಮನೇ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ, ಅವ ಸಕಲ ಸತ್ಗುಣಗಳ ಸಾಕಾರ ರೂಪ. ನೀವು ಅವನ ಹೆಸರಿನಲ್ಲಿ ರಾಜಕಾರಣ ಮಾಡಿದ್ರಿ ತಿಳ್ಕೊಳ್ಳಿ. ರಾಮನ ಹೆಸರಿನಲ್ಲಿ ರಾಜಕಾರಣ ಮಾಡಿದ್ರಿ, ರಾಮನ ಹೆಸರಲ್ಲಿ ಸಾವಿರಾರು ಜನ ಸಾಯುವಾಗ ಮಾಡಿದ್ರಿ, ರಾಮನ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ರಿ, ರಾಮನ ಹೆಸರಿನಲ್ಲಿ ಲಕ್ಷಾಂತರ ಇಟ್ಟಿಗೆಗಳನ್ನ ದೇಶದ ಹಳ್ಳಿಗಳ ಗಲ್ಲಿಗಳ ಮೂಲೆಗಳಲ್ಲಿ ಸಂಗ್ರಹ ಮಾಡಿದ್ರಿ. ರಾಮನನ್ನ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ನಿಮಗೆ ಪಟ್ಟ ಬಂದಿದೆ, ಆದರೆ ಶಾಶ್ವತವಲ್ಲ. ನಿಮ್ಮ ಪಟ್ಟದ ಕುಸಿಯುವಿಕೆ ಕೊನೆಯ ಇಟ್ಟಿಗೆಗಳು ಬೀರಲಿಕ್ಕೆ ಶುರುವಾಗಿದೆ. ರಾಮನೇ ನಿಮ್ಮ ವಿಷಯವನ್ನು ಹೊರಗೆ ಹಾಕ್ತಾ ಇದ್ದಾನೆ. ಇದರ ಪರಿಣಾಮವಾಗಿ